ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಕೊತ್ತಬಾಳು ಗ್ರಾಮದಲ್ಲಿ ಎನ್ಎಸ್ಎಸ್ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ. ರೋಣನಗರದ ಪ್ರಸಿದ್ಧ ಮಹಾವಿದ್ಯಾಲಯವಾದ ಕೆಎಸ್ಎಸ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ರೋಣ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಅಡಿಯಲ್ಲಿ ವಾರ್ಷಿಕ ವಿಶೇಷ ಶಿಬಿರದ ಉದ್ಘಾಟನೆ ಕಾರ್ಯಕ್ರಮವನ್ನು ದತ್ತು ಗ್ರಾಮ ಕೊತ್ತಬಾಳು ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು. ನಂತರ ಶಿಬಿರಾರ್ಥಿಗಳು ಎನ್ಎಸ್ಎಸ್ ಗೀತೆಯನ್ನು ಹಾಡಿದರು. ವೇದಿಕೆ ಮೇಲಿರುವ ಅತಿಥಿಗಳು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ನಂತರ ವೇದಿಕೆ ಮೇಲಿರುವ ಅತಿಥಿಗಳನ್ನು ಉಪನ್ಯಾಸಕರು ಆದ ಎಸ್ಪಿ ಶಿರಗುಂಪಿ ಸ್ವಾಗತ ಮಾಡಿ ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರಿಸಿದರು. ನಂತರ ಪ್ರಾಸ್ತಾವಿಕವಾಗಿ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳು ಆದ ಎಸ್ಆರ್ ನದಾಫ್ ರವರು ಎನ್ಎಸ್ಎಸ್ ಕಾರ್ಯಕ್ರಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುತ್ತೆ ಹಾಗೂ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಎನ್ಎಸ್ಎಸ್ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಮಾತನಾಡಿದರು. ಇದೇ ಸಮಯದಲ್ಲಿ ಮಹಾವಿದ್ಯಾಲಯದ ಪ್ರಾಚಾರ್ಯರು ಆದ ಸಿಬಿ ಪೊಲೀಸ್ ಪಾಟೀಲ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಗ್ರಾಮದ ಉದ್ಧಾರ ಹಾಗೂ ನಿಸ್ವಾರ್ಥ ಸೇವೆ ಮಾಡಲು ಬಂದಿರುವ ವಿದ್ಯಾರ್ಥಿಗಳಿಗೆ ನಮ್ಮ ಹಿರಿಯರು ಮುಖಂಡರು ಯಾವಾಗಲೂ ಕೂಡ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಸುದೀರ್ಘವಾಗಿ ಮಾತನಾಡಿದರು. ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಮಣಿಪುರ ಗಂಗಾಧರ ಮಹಾಸ್ವಾಮಿಗಳು ಅಂಕಿ ಅಡವಿ ಸಿದ್ದೇಶ್ವರ ಮಠ ಕೊತ್ವಾಳ ಇವರಿಗೆ ನನ್ನ ಮಹಾವಿದ್ಯಾಲಯದ ಆಡಳಿತ ಮಂಡಳಿಗಳಿಂದ ವೈಯಕ್ತಿಕವಾಗಿ ಹಾಗೂ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಅದ್ವರವರಿಗೆ ನಮ್ಮ ಮಹಾವಿದ್ಯಾಲಯದ ಉಪನ್ಯಾಸಕರಾಗಿರ್ತಕ್ಕಂಥ ಯುವಿ ಬಸನಗೌಡ ಗುರುಗಳು ಬಂದು ಮಾಲಾರ್ಪಣೆಯನ್ನ ಮಾಡಬೇಕು. ಹಾಗೂ ಕೊತ್ವಾಳ ಗ್ರಾಮ ಪಂಚಾಯಿತಿಯ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಕೋಶ ಕೆಎಸ್ಎಸ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಸಹಯೋಗದೊಳಗೆ ಕೊತ್ತಬಾಳ ಗ್ರಾಮದಲ್ಲಿ ನಾವೊಂದು ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಅಲಂಕರಿಸಿರ್ತಕ್ಕಂತಹ ಶ್ರೀ ಮಣಿಪುರ ಗಂಗಾಧರ ಮಹಾಸ್ವಾಮಿಗಳ ಪಾದಕ್ಕೆ ಪ್ರಮಟ್ಟು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಹನುಮಪ್ಪ ಅಸೂಜಿ ಅವರೇ, ಮಹಾವಿದ್ಯಾಲಯದ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಯಲ್ಲಪ್ಪ ಮಾದರ್ ಅವರೇ, ಹಾಗೂ ನನ್ನ ಮಹಾವಿದ್ಯಾಲಯದ ಸ್ಥಾನಿಕ ಮುಖ್ಯಸ್ಥರಾಗಿರ್ತಕ್ಕಂತಹ ಐಬಿ ದಲೀನ್ ಸರ್ ಅವರೇ, ಮಹಾವಿದ್ಯಾಲಯ ಪ್ರಾಚಾರ್ಯರಾಗಿರ್ತಕ್ಕಂತಹ ಸಿಬಿ ಪೊಲೀಸ್ ಪಾಟೀಲ್ ಅವರೇ, ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂತಹ ಶ್ರೀಮತಿ ಎಚ್ ನಾಯ್ಕರ್ ಮೇಡಮ್ ಅವರೇ, ಹಾಗೂ ವೇದಿಕೆ ಮೇಲೆ ಜಿಲ್ಲಾ ಪಂಚಾಯತ್ ಗದಗ, ತಾಲೂಕ್ ಪಂಚಾಯತ್ ರೋಣ, ಗ್ರಾಮ ಪಂಚಾಯತ್ ಕೊತ್ತಬಾಳ ಹಾಗೂ ಕೆಎಸ್ಎಸ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ರೋಣ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ಕೊತ್ತಬಾಳ ಗ್ರಾಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ವಾರ್ಷಿಕ ಶಿಬಿರ ಉದ್ಘಾಟನೆ ಈಗ ತಾನೇ ಪ್ರಾರಂಭವಾಯಿತು. ಈ ಒಂದು ಉದ್ಘಾಟನೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮನ್ಯರಂಜನ ಪ್ರಣವ ಸ್ವರೂಪಿ ಗಂಗಾಧರ ಮಹಾಸ್ವಾಮಿಗಳ ಪಾದಾರಂಧಗಳಲ್ಲಿ ಪರಮಟ್ಟು, ಹಾಗೇನೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಹಿರಿಯರಾಗಿರುವ ಶ್ರೀಯುತ ಹನುಮಪ್ಪನ ಅಸೂಟಿ ಅವರೇ, ಮತ್ತೋರವರು ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಸಹೋದರ ಯಲ್ಲಪ್ಪನವರೇ, ಹಾಗೂ ನಮ್ಮ ಸಮಿತಿಯ ಸ್ಥಾನಿಕ ಮುಖ್ಯಸ್ಥರಾಗಿರುವ ಶ್ರೀಯುತ ಐಬಿ ದಲೀನ್ ಸರ್ ಅವರೇ, ಹಾಗೇನೆ ಮತ್ತೋರವರು ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಶ್ರೀ ಶರಣಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಮತಿ ಎಚ್ ನಾಯ್ಕರ್ ಮೇಡಮ್ ಅವರೇ, ಹಾಗೂ ಕಾರ್ಯಕ್ರಮದ ಅಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಎಸ್ಆರ್ ನದಾಫ್ ಸರ್ ಅವರೇ, ಹಾಗೇನೆ ಎಲ್ಲ ನನ್ನ ಮಹಾವಿದ್ಯಾಲಯದ ಗೌರವಾನ್ವಿತ ಉಪನ್ಯಾಸಕ ಬಂಧುಗಳೇ,
ಮಹಾವಿದ್ಯಾಲಯದ ಪ್ರೀತಿಯ ಎಲ್ಲ ಶಿಬಿರಾರ್ಥಿಗಳೇ ಹಾಗೂ ಕೊತ್ವಾಳ ಗ್ರಾಮದ ಯಾವತ್ತೂ ಸಮಸ್ತ ಮಹಾಜನತೆ, ಯುವಕ ಮಿತ್ರರೇ, ಕಲಾಬಂಧುಗಳೇ, ಶಿಕ್ಷಣ ಪ್ರೇಮಿಗಳೇ, ಎಲ್ಲ ಮುದ್ದು ವಿದ್ಯಾರ್ಥಿ ಕಾರ್ಯಕ್ರಮ ಮಾಡಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಜಿಲ್ಲಾ ಪಂಚಾಯತಿಯಿಂದ ಕೊತ್ವಾಳ ಗ್ರಾಮವನ್ನು ನಮಗ ಆದೇಶವನ್ನ ಮಾಡಿದ ಸಂದರ್ಭದೊಳಗ ನಮ್ಮೊಂದೇನೋ ಅನುಮಾನ ಕಾಯ್ತು. ನಾನು ಎಲ್ಲ ಉಪನ್ಯಾಸಕರೊಂದಿಗೆ ಹಂಚಿಕೊಂಡ್ವಿ. ಕೊತ್ವಾಳ ಗ್ರಾಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಅರ್ಧ ಕರ್ನಾಟಕದೊಳಗ ಹೆಸರುವಾಸಿಯಾಗಿರ್ತಕ್ಕಂಥ ಗ್ರಾಮ ಐತಿ. ಅಂತ ಗ್ರಾಮದೊಳಗೆ ಹೋಗಿ ನಾವು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಐತಲ್ಲ, ಬಹಳ ಅಚ್ಚುಕಟ್ಟಾಗಿ ಮಾಡುವಂತದ್ದು ನಾವೆಲ್ಲರೂ ಕೂಡ ಅಲ್ಲಿ ಮಾಡಬೇಕಾಗುತ್ತೆ. ಆ ದಿಶೆಯೊಳಗ ನಾವು ಕೊತ್ವಾಳ ಗ್ರಾಮಕ್ಕ ಕೆಲವೊಂದಿಷ್ಟು ವಿಚಾರಗಳನ್ನ ಹೊತ್ಕೊಂಡು ಇಲ್ಲಿ ಬಂದಿದ್ದೀವಿ. ಕೊತ್ವಾಳ ಗ್ರಾಮ ಈಗ ತಾನು ಹೇಳಿದಂತೆ ಜಿಲ್ಲೆ ರಾಜ್ಯದೊಳಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇಡೀ ಮಹಾಜನತೆಗೆ ತಲುಪತಕ್ಕಂತ ಒಂದು ವಿದ್ಯಾವಂತರು ಈ ಕೊತ್ವಾಳ ಗ್ರಾಮದಲ್ಲಿದ್ದಾರೆ. ಹಾಗಾಗಿ ಕೊತ್ವಾಳ ಗ್ರಾಮ ವಿಶೇಷವಾಗಿ ಗುರುತಿಸಿಕೊಂಡಿರ್ತಕ್ಕಂತ ಊರು ಇದು. ಇಂಥದ್ರೊಳಗ ನಾವೇನು ಸ್ವಚ್ಛತೆ ಅನ್ನುವಂಥದ್ದನ್ನು ಮಾಡಕ್ ಬಂದಿಲ್ಲ. ಇಲ್ಲೇ ಒಂದು ಒಳ್ಳೆಯ ಸಂದೇಶವನ್ನ ನಮ್ಮೊಂದು NSS ಘಟಕದ ಒಂದು ಧ್ಯೇಯ ವಾಕ್ಯ ಇದೆ, ನನ್ನ ಭಾರತಕ್ಕಾಗಿ ಯುವಕರು ಅಂತೇಳಿ, ಡಿಜಿಟಲ್ ಸಾಕ್ಷರತೆಗಾಗಿ ಯುವಕರು ಅಂತೇಳಿ, ಜೀವಜಲ ಸಂರಕ್ಷಣೆ ಅನ್ನುವಂಥದ್ದು. ಎಲ್ಲ 3 ದೇಶಗಳನ್ನ ಹೊತ್ತುಕೊಂಡು ಈ ಗ್ರಾಮಕ್ಕೆ ನಾವು ಈ ಒಂದು ಘಟಕವನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಈ ಗ್ರಾಮದೊಳಗ ಎಷ್ಟು ಸಾಧ್ಯನೋ ಅಷ್ಟು ಕೆಲವೊಂದಿಷ್ಟು ತಮ್ಮ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಮಣಿಪ್ರ ಗಂಗಾಧರ ಮಹಾಸ್ವಾಮಿಗಳು ಕೊತ್ತಬಾಳ ಇವರು ರಾಷ್ಟ್ರೀಯ ಸೇವಾ ಯೋಜನೆಯು ಕಲಿಕೆಯ ಜೊತೆಗೆ ಸೇವಾ ಮನೋಭಾವನೆ ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತೆ. ಹಳ್ಳಿಗರ ಜೊತೆ ಮತ್ತು ಹಳ್ಳಿ ಪರಿಸರದಲ್ಲಿ ಬೆರೆತು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು. ಸ್ವಚ್ಛತೆ ಮತ್ತು ನೈರ್ಮಲ್ಯ ಬಗ್ಗೆ ತಿಳಿಸಿ ಶೌಚಾಲಯವನ್ನ ಕಟ್ಟಿಸಲು ಗ್ರಾಮಸ್ಥರಲ್ಲಿ ವಿನಂತಿಸಿಕೊಂಡಿದ್ದಾರೆ. ಸರ್ಕಾರದ ಯೋಜನೆಗಳನ್ನು ತಿಳಿಸಿ ಶೌಚಾಲಯವನ್ನ ಕಟ್ಟಿಸಿ ಆರೋಗ್ಯ ಕಾಪಾಡಿಕೊಳ್ಳಲು ಗ್ರಾಮಸ್ಥರಿಗೆ ಸಲಹೆ ಮತ್ತು ಸೂಚನೆ ನೀಡಿ ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಾರ್ಥಿಗಳಿಗೆ ಸಹಕರಿಸುವಂತೆ ತಿಳಿಸಿ ಆಶೀರ್ವಾದ ಮಾಡಿದ್ದಾರೆ. ಕೂಡ ನಮ್ಮ ಜೊತೆಗೆ ಅದಕ್ಕೆ ನಮ್ಮ ವಿಶೇಷವಾಗಿ ಭಾರತ ದೇಶದೊಳಗೆ ಅದಕ್ಕೆ ಸಂಸ್ಕಾರ ಅಂತ ಕರ್ಕೊಂಡು ಬಂದರು. ನಾವೆಲ್ಲ ಹಿಂದಿನಿಂದಲೂ ಕೂಡ ಮಹಾತ್ಮ ಗಾಂಧೀಜಿಯವರು ನಮ್ಮ ಶಿಕ್ಷಕರು ಹೇಳಿದಂಗೆ ರಾಷ್ಟ್ರೀಯ ಸೇವಾದಳ ಅಂತ ಮಾಡಿಕೊಂಡು ಅದನ್ನ ಈ ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಅದನ್ನು ಅಳವಡಿಸಿಕೊಂಡು ಅದರಿಂದ ತನ್ನ ಒಂದು ವ್ಯಕ್ತಿತ್ವವನ್ನ ಅಭಿವೃದ್ಧಿಗೊಳಿಸೋಕ್ಕೋಸ್ಕರವಾಗಿ ಈ ಸೇವೆ ಅನ್ನುವಂಥದ್ದನ್ನು ಮಾಡಿಕೊಂಡು ಬಂದರು. ನಿಜವಾಗೂ ಕೂಡ ಭಾರತ ದೇಶದೊಳಗೆ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ನೋಡಿದರೆ ಸೇವೆಗೆ ಬಹಳ ಮಹತ್ತರವಾದಂತ ಪ್ರಾಮುಖ್ಯತೆ ಇದೆ. ಬಹುಶಃ ಭಗವಂತನು ಕೂಡ ಬಯಸೋದು ಯಾವುದನ್ನಂದ್ರೆ ಸೇವೆಯನ್ನು ಮಾತ್ರ ಬಯಸ್ತಾನೆ. ಇವತ್ತು ನಾವೆಲ್ಲ ಜಗತ್ತಿನೊಳಗೆ ಇರುವಂತ ಶ್ರೀಮಂತರ ಲಿಸ್ಟ್ ಅನ್ನು ನೋಡಿದರೆ ಕೋಟಿಗಟ್ಟಲೆ ಅಬ್ಜಗಟ್ಟಲೆ ಗಳಿಸಿದಂತ ಶ್ರೀಮಂತರು ದೇಶ ವಿದೇಶದೊಳಗೆ ಸಿಗ್ತಾರೆ. ಆದ್ರೆ ಅವರಿಗೆ ಏನಿಲ್ಲಪ್ಪ ಅಂತ ಕೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾಕೆ ನೆಮ್ಮದಿ ಇಲ್ಲ ಅಂದ್ರೆ ಸಾಕಷ್ಟು ದುಡ್ಡು ಐತಿ, ಅವ್ರು ಯಾಕೆ ನೆಮ್ಮದಿ ಇಲ್ಲ ಅಂದ್ರೆ ಬಹುಶಃ ಅವ್ರು ಏನ್ ಕಳ್ಕೊಂಡಾರ ಅಂದ್ರೆ ಈ ಸೇವೆ ಅನ್ನುವಂತ ಫಲವನ್ನ ಕಳ್ಕೊಂಡಿದ್ದಕ್ಕಾಗಿ ಅವ್ರು ಇವತ್ತು ನೆಮ್ಮದಿಯಿಂದ ಜೀವನ ಮಾಡಕ ಆಗವಲ್ದು. ಅದಕ್ಕೆ ಬಹುಶಃ ಈ ಸೇವೆ ಅನ್ನುವಂತ ಅಕ್ಷರ ಏನೈತಲ್ಲ, ಮನುಷ್ಯನನ್ನ ಬಹಳ ಉತ್ತುಂಗ ಶಿಖರಕ್ಕೆ ಏರಿಸುವಂತ ಒಂದು ಸಾಧನ. ಅದಕ್ಕೆ ಸೇವೆಯ ಫಲ ಬಹಳ ದೊಡ್ಡದು. ನಾವೆಲ್ಲ ಗುರುವಿನ ಸೇವೆ ಮಾಡಿ ಇವತ್ತು ಸ್ವಾಮಿಗಳಾಗಿ ನಿಮ್ಮ ಮುಂದೆ ಕುಂತೀವಿ ಅಂದ್ರೆ ಆ ಗುರುವಿನ ಸೇವಾ ಮಾಡಿ ಇವತ್ತು ಇಲ್ಲಿ ಕುಂದ್ರಕ್ಕೆ ನಮ್ಗೆ ಅರ್ಹತೆ ಆಗೈತಿ. ಹೊರತಾಗಿ ಸೇವೆ ಮಾಡಲಿಲ್ಲ ಅಂದ್ರೆ ಈ ಸೌಭಾಗ್ಯ ನಮಗೂ ಕೂಡ ಸಿಗ್ತಿದ್ದಿಲ್ಲ. ಅದಕ್ಕೆ ವಿದ್ಯಾರ್ಥಿ ಜೀವನದೊಳಗೆ ಬಹುಶಃ ಸೇವೆ ಅನ್ನೋದನ್ನ ವಿನೋಬ ಭಾವೆಯವರು ಕೂಡ ಹಿಂದೆ ಮಾಡಿದರವರು. ಈ ಸೇವೆಯನ್ನ ಬಹಳ ಅಚ್ಚುಕಟ್ಟಾಗಿ ತಮ್ಮ ಜೀವನದೊಳಗೆ ಪಾಲಿಸಿಕೊಂಡು ನಡೆಸಿಕೊಂಡು ಹಂಗ ನಡೆದ್ರು ಕೂಡ ಅವ್ರಿಲ್ಲೇ ಹೋದ್ರು ಕೂಡ ಹಿಂಗ ಊರೊಳಗೆ ಒಂದು ಶಾಲೆಯೊಳಗೆ ಹೇಳ್ಕೊಳ್ತಿದ್ರು. ಇದ್ದು 4-5 ದಿವಸ ಅಲ್ಲಿ ಬರುವಂತ ವಿದ್ಯಾರ್ಥಿಗಳು ಮತ್ತು ಊರಿನ
ಯಾವತ್ತು ಹಿರಿಯರಾಗಲಿ ಯುವಕ ಮಿತ್ರರಾಗಲಿ ಎಲ್ಲರನ್ನು ಕರ್ಕೊಂಡು ಆ ಊರಿನ ಸ್ವಚ್ಛತೆಯನ್ನು ಮಾಡುವಂತ ಕೆಲಸವನ್ನು ಮಾಡಿ ಅವರಿಗೆ ಎರಡು ಕಿವಿ ಮಾತು ಏನಂದ್ರೆ, ಈ ಸ್ವಚ್ಛತೆ ಇವತ್ತು ನಾ ಬಂದಿನಲ್ಲ ಇಷ್ಟ ಈ ಎಲ್ಲ ದಿವಸಕ್ಕೆ ಸೀಮಿತ ಆಗಬಾರ್ದು. ಮುಂದೆ ನಿಮ್ಮ ಜೀವನದೊಳಗೆ ಎಲ್ಲೇ ಕೂಡ ಅದು ಹೊಲಸು ಕಣ್ತಂದ್ರೆ ಎತ್ತಿ ಹಾಕುವಂತ ಪ್ರಯತ್ನವನ್ನ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಮಾಡಿದಾಗ ನನ್ನ ಶ್ರಮಕ್ಕೆ ಅರ್ಥ ಸಿಗುತ್ತೆ ಅಂತ ವಿನೋಬ ಭಾವೆ ಅವರು ಹೇಳಿದರು. ಹಾಗಾಗಿ ಬಹಳ ಉತ್ತರೋತ್ತರವಾಗಿ ಅದನ್ನು ನಡೆಸಿಕೊಂಡು ಇವತ್ತು ವಿಶೇಷವಾಗಿ ನಿಮಗೆಲ್ಲ ವಿದ್ಯಾರ್ಥಿಗಳಿದ್ದಾಗ ಆ ಒಂದು ಸಂಸ್ಕಾರ ಕೊಟ್ಟಾಗ ಆ ಸೇವೆಯನ್ನು ಈ ಸಮಯದಲ್ಲಿ ವೇದಿಕೆ ಮೇಲೆ ಮಹಾವಿದ್ಯಾಲಯದ ಸ್ಥಾನಿಕ ಮುಖ್ಯಸ್ಥರು ಆಗಿರುವಂತಹ ಐಬಿ ದಂಡಿನ ಪ್ರಾಚಾರ್ಯರು ಆದ ಸಿಬಿ ಪೊಲೀಸ್ ಪಾಟೀಲ್, ಪಿಯು ಮಹಾವಿದ್ಯಾಲಯದ ಪ್ರಾಚಾರ್ಯರು ಆದ ಎಎಚ್ ನಾಯ್ಕರ್, ಹನುಮಪ್ಪ ಅಸೂಟಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಕೊತ್ತಬಾಳ ಯಲ್ಲಪ್ಪ ಮಾದರ ಎಸ್ಟಿಎಂಸಿ ಅಧ್ಯಕ್ಷರು, ಡಿಪಿ ವಿಪಿ ಶಾಲೆ ಕೊತ್ತಬಾಳ ಸೋಮು ನಾಗರಾಜ್ ಅಧ್ಯಕ್ಷರು, ಯೂತ್ ಕಾಂಗ್ರೆಸ್ ಅದೇ ರೀತಿಯಾಗಿ ಉಪನ್ಯಾಸಕರು ಆದ ಎಂವೈ ಕಿತ್ತಲಿ, ಎಸ್ಪಿ ಶಿರಗುಂಪಿ, ಕಾರ್ಯಕ್ರಮಾಧಿಕಾರಿಗಳು ಆಗಿರುವಂತಹ ಡಾಕ್ಟರ್ ಎಸ್ಆರ್ ನದಾಫ್ ಹಾಗೂ ಇನ್ನಿತರ ಉಪನ್ಯಾಸಕರು, ಎನ್ಎಸ್ಎಸ್ ಸ್ವಯಂ ಸೇವಕರು ಉಪಸ್ಥಿತರಿದ್ದರು. ಎಸ್ವಿ ಸಂಕನಗೌಡ್ರ, ರಾಷ್ಟ್ರಕ್ರಾಂತಿ ನ್ಯೂಸ್, ರೋಣ.